ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ವಕ್ಫ್ ವಿಚಾರದಲ್ಲಿ ಯತ್ನಾಳವರು ಸಾಕಷ್ಟು ಧ್ವನಿ ಎತ್ತುವುದರ ಜೊತೆಗೆ ಈಗ ಬೀದರ್ನಿಂದ ಏನು ಜನಜಾಗೃತಿ ಮಾಡ್ತಾ ಇವತ್ತು ಬೆಳಗಾವಿಗೆ ಕೂಡ ಬಂದಿರುವಂಥದ್ದು. ನಮ್ಮ ಜೊತೆಗೆ ಬಸವನಗೌಡ ಯತ್ನಾಳವರು ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಸಾಕಷ್ಟು ಕಡೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ಸೊ ಇದು ರೈತರಿಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಚರ್ಚೆಗೆ ಬರ್ತಾ ಇರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ನಿಮ್ಮ ಪಕ್ಷದಲ್ಲಿ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ವಿಷಾದನೆ ಅಂತ ಅನ್ನಿಸ್ತಾ ಇಲ್ಲ? ನೋಡಿ, ನಮ್ಮ ಪಕ್ಷ ಮೊದಲು ನಮಗೆಲ್ಲ ಪಕ್ಷದಲ್ಲಿ ಕಲಿಸಿದ್ದು ವಾಜಪೇಯಿ ಅವರು. ದೇಶ ಮೊದಲು, ನಂತರ ಪಕ್ಷ, ಅಲ್ಲಿಂದ ನಮ್ಮ ಸ್ವಂತ ಅಂತ ನಮ್ಗೆ ಕಲಿಸಿದ್ದಾರೆ. ದೇಶದ ಒಂದು ಸಮಸ್ಯೆ ಇದೆ. ವಕಫ್ ಅನ್ನುವಂಥ ಒಂದು ಕರಾಳ ಕ್ಯಾನ್ಸರ್ ಏನು ಈ ದೇಶದಲ್ಲಿ ವ್ಯಾಪಕವಾಗಿ ಹಬ್ತಾ ಇದೆ. ಇದನ್ನು ತಡೆ ಹಿಡಿದಿದ್ದರೆ, ಈ ಕಾನೂನು ರದ್ದಾಗದಿದ್ದರೆ ಸುಮಾರು 38 ಲಕ್ಷ ಎಕರೆ ಜಮೀನನ್ನು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ವಕಫ್ನವರು ಮಠ ಮಂದಿರಗಳನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ. ಯಾರು ಬಸವಣ್ಣವ್ರ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತಾರೆ, ಅದನ್ನು ಪೀರ್ ಭಾಷಾ ದರ್ಗಾ ಮಾಡಿದ್ದಾರೆ. ಇದ್ರ ಎಲ್ಲದರ ವಿರುದ್ಧ ನಮ್ಮದು ವಕಫ್ ಹೋರಾಟ ಇದೆ. ಯಾರ ವಿರುದ್ಧನೂ ಅಲ್ಲ, ಯಾವ ಕುಟುಂಬದ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಈ ವಿಚಾರದಲ್ಲಿ, ಹೋರಾಟದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎರಡು ಬಣಗಳಾದವು BJPಯಲ್ಲಿ. ಒಂದು ಕಡೆ ಈಗ ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ನಿಮ್ಮ ಬಗ್ಗೆ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥ. ನಾನೇನು ಗೊತ್ತಿಲ್ಲ, ಅವ್ರು ದೂರು ಕೊಟ್ಟಾರೋ, ಅವರು ನನ್ನ ಹೋರಾಟದ ಬಗ್ಗೆ ಪ್ರಶಂಸೆ ಮಾಡ್ಯಾರೋ ನಾನೇನು ಗೊತ್ತಿಲ್ಲ. ನಾವು ನಮ್ಮ ಹೋರಾಟ ಮಾಡ್ತಾಯಿದ್ದೀವಿ. ರೇಣುಕಾಚಾರ್ಯ ಅವರು ಯಾಕೋ ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ನೋಡಿ, ನಮಗೆ ಹೇಳಿಬಿಟ್ಟಿದ್ದಾರೆ ಮೇಲಿನವರು, ಯಾವುದೇ ಕಾಲಕ್ಕೂ ನೀವು ಯಾರ ಬಗ್ಗೆ ನೀವು ಮಾತಾಡಬೇಡ್ರಿ. ನೀವು ವಕಫ್ ಬಗ್ಗೆ ಮಾತಾಡ್ರಿ, ಮೂಡಾದಲ್ಲಿ ಆದಂಥದ್ರ ಬಗ್ಗೆ ಮಾತಾಡ್ರಿ, ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡ್ರಿ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಹಗರಣ ಬಗ್ಗೆ ಮಾತಾಡ್ರಿ ಅಂತ ಹೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಹಿರಿಯರು ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಈಗ ಯತ್ನಾಳ್ ಅವರು ಹೋರಾಟ ಮಾಡ್ತಾ ಇರುವಂಥದ್ದನ್ನು ಕಾಂಗ್ರೆಸ್ನವ್ರು ಖಂಡಿಸಿದ್ರೆ ಅಥವಾ ಕಾಂಗ್ರೆಸ್ ಅದಕ್ಕೆ ವಿರೋಧ ಮಾಡಿದರೆ ಸರಿ, BJPಯಲ್ಲೇ ಒಂದು ಟೀಮ್ ವಿರೋಧ ಮಾಡ್ತಾ ಇರುವಂಥದ್ದು ಏನು ಸಂದೇಶ ಸರ್ ಇದು? ತಿಳ್ಕೊರಲ್ಲ, ಯಾರು ಒಳ ಒಪ್ಪಂದ ಯಾರ್ದಿದೆ ಅಂತ ನೀವೇ ತಿಳ್ಕೊರಿ. ಒಪ್ಪಂದ ಯಾರ್ದಿದೆ? ನಮ್ದಂತೂ ಇಲ್ಲ ಕಾಂಗ್ರೆಸ್ ಜೋಡ ಒಪ್ಪಂದ. ನಮ್ಮ್ಯಾಗ ಆರೋಪ ಮಾಡ್ತಾರೆ ಕೆಲವೊಂದು ಮಂದಿ. ಕಾಂಗ್ರೆಸ್ಸಿನ ಇವರು ಒಪ್ಪಂದ ಅದ, ಇವರು ಕಾಂಗ್ರೆಸ್ ಏಜೆಂಟ್ ಅಂತಾರೆ. ಈ ಹೋರಾಟ ಮಾಡೋದಕ್ಕೆ ವಿರೋಧ ಮಾಡ್ತಾರಂದ್ರೆ ಏನರ್ಥ? ಇದನ್ನು ಒಪ್ಪಂದ ಯಾರ್ದಿದೆ? ನಾ ಯತ್ನಾಳ್ದಿದ್ವಿ, ಯಾರು ನಾನು ಟೀಕೆ ಮಾಡ್ತಾರೆ ಅವ್ರದ್ದಿದ್ವಿ, ನನಗೆ ಗೊತ್ತಿಲ್ಲ. ಯತ್ನಾಳ್ ಅವರು ದಿನ ಬೆಳಗಾದರೆ ತಂದೆ ಮಕ್ಕಳನ್ನ ಟೀಕೆ ಮಾಡ್ತಾ ಇದ್ದಾರೆ ವಕ್ಫ್ ಹೋರಾಟದ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ನೋಡಿ, ನಾವೇನು ಇದರಲ್ಲಿ ಟೀಕೆನೇ ಮಾಡಿಲ್ಲ ಅವ್ರನ್ನ. ತಂದೆ ಮಕ್ಕಳ ಬಗ್ಗೆ ಪ್ರಶ್ನೆ ನಾವೆಲ್ಲ ಸಾರ್ವಜನಿಕ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ ನೀವು. ನಾವು ವಕಫ್ ಬಗ್ಗೆ ಹೇಳ್ತಾ ಇದ್ದೀವಿ, ಹಿಂದೂಗಳು ಒಂದಾಗಬೇಕಂತ ಹೇಳ್ತಾ ಇದ್ದೀವಿ, ನಮ್ಮ ಆಸ್ತಿ ಉಳಿಬೇಕಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ, ಯಡಿಯೂರಪ್ಪನವ್ರ ಪೋಕ್ಸೋ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಾವು ಎದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಪಾಪ ಅವರು ತಪ್ಪು ತಿಳ್ಕೊಂಡ್ರು, ವಿಜೇಂದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರೇ ಹೇಳಿದ್ದಾರೆ ಮೊನ್ನೆ ಉಪಚುನಾವಣೆ ನಾವು ಸೀರಿಯಸ್ ತೊಗೊಂಡಿಲ್ಲ ಅಂತ ಅವ್ರು ಹೇಳಿದ್ಮ್ಯಾಗ ಮತ್ತೆ ನಾವು ಯಾಕೆ ಮಾತಾಡೋರು?